ಥ್ಯಾಂಕ್ ಯು. ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಹೇಳಿ ಈಗಾಗಲೇ ಸಿಡಬ್ಲ್ಯೂ ಆದೇಶವನ್ನು ಮಾಡಿದೆ. ಇದನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಏನು ಈಗಾಗಲೇ ಕನ್ನಡ ಪರ ಸಂಘಟನೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಬಂದ್ಗೆ ಮೈಸೂರಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆದ್ರೂ ಕೂಡ ಅಲ್ಲಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಕಾಡಾ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಏನು ಭಾಗ್ಯರಾಜ ರೈತರು ಕೂಡ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬಾರ್ಕೋಲನ್ನ ಹಿಡಿದು ಖಾಲಿ ಕೊಡವನ್ನ ಹಿಡಿದು ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಚೀತು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ರಸ್ತೆಯಲ್ಲಿ ಕುಳಿತು ರಸ್ತೆಯನ್ನು ತಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಖಾಲಿ ಕೊಡವನ್ನ ಈಗಾಗಲೇ ಏನು ಡ್ಯಾಮ್ ನಲ್ಲಿ ನೀರಿಲ್ಲ, ಸೊ ಹೀಗಾಗಿ ಖಾಲಿ ಕೊಡಗಳನ್ನು ಕೂಡ ರಸ್ತೆ ಇಲ್ಲಿ ತರುವ ಮೂಲಕವಾಗಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಬಾಗಿರಿ ಅವರು ಮಾತಾಡಿಸ್ತಾ ಹೋಗ್ತೀರಿ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಇವತ್ತು ಬಂದಿದೆ, ಜನರು ಯಾವುದೇ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾರೆ ಸರ್ ಮೈಸೂರಲ್ಲೂ ಕೂಡ? ನಾವು ರೈತರ ಕೆರೆ ಕಟ್ಟೆಗಳಿಗೆ ನಾಲೆಗಳಿಗೆ ನೀರು ಬಿಟ್ಟಿದ್ದೀರಿ. ತಮಿಳುನಾಡಿಗೆ ನಾಲೆಗಳ ಮುಖಾಂತರ ನೀರು ಬಿಟ್ಟು ತಮಿಳುನಾಡು ಸಂತೈಸತಕ್ಕಂಥ ಸರ್ಕಾರ ಇದು. ತಮಿಳುನಾಡಿನ ದತ್ತುಪುತ್ರ ಸರ್ಕಾರ ಇದು. ತಮಿಳುನಾಡಿನ ಗುಲಾಮರ ಸರ್ಕಾರ. ಅಂದ್ರೆ ಇಲ್ಲಿ ವೋಟ್ ಮಾಡಿಕೊಂಡು ಇಲ್ಲಿ ರೈತರ ವೋಟ್ ತಗೊಂಡು ತಮಿಳುನಾಡು ಸಂತೈಸ ಕೆಲಸ ಮಾಡ್ತಾ ಇರೋ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ನಾಲೆಗಳಿಗೆ ನೀರು ಬಿಟ್ಟಿದ್ದೀರಿ, ಕೆರೆ ಕಟ್ಟೆಗಳಿಗೆ ನೀರು ಬಿಡಿ. ನಮ್ಮ ನಾಲೆಗಳ ಮುಖಾಂತರ ಕೃಷಿ ಮಾಡಲಿಕ್ಕೆ ಕಬಿನಿ ವ್ಯಾಪ್ತಿಯ 1,00,000 ಎಕರೆ ಪ್ರದೇಶದಲ್ಲಿ ಭತ್ತ, ರಾಗಿ, ಜೋಳ, ಕಬ್ಬು ಇವನ್ನ ಅಚ್ಚುಕಟ್ಟು ಭಾಗದಲ್ಲಿ ನಾವು ವ್ಯವಸಾಯ ಮಾಡಬೇಕು. ಒಂದು ಐಸಿಐಸಿ ಮೀಟಿಂಗ್ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಇಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಆತಂಕ ಇಲ್ಲ. ಇವರೇನು ಮಣ್ಣು ತಿನ್ಬೇಕಾಗ್ತದೆ ನೀವು ಸಚಿವರು, ಮಂತ್ರಿಗಳು, ಎಂಎಲ್ಎಗಳು ಎಲ್ಲ ಇವತ್ತೇನು ರೈತರ ತಡೆದು ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥವ್ರು ಮಣ್ಣು ತಿನ್ಬೇಕಾಗ್ತದೆ. ನೀವು ನಿಜವಾಗ್ಲೂ ಅನ್ನ ಉಂಟಿದ್ರೆ ರೈತರ ಪರವಾಗಿ ಕಾಳಜಿ ತಗೊಂಡು ಐಸಿಐಸಿ ಮೀಟಿಂಗ್ ಮಾಡಿ ನಿರಂತರವಾಗಿ ರೈತರಿಗೆ ಕೃಷಿ ಮಾಡಲಿಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ. ಇಲ್ಲ, ತಾಕತ್ತಿದ್ರೆ ಸರ್ಕಾರ 50,000 ರೂಪಾಯಿನ ಎಕರೆಗೆ ಘೋಷಣೆ ಮಾಡಲಿ. ತಮಿಳುನಾಡಿಗೆ ನೀರು ಬಿಡಿ. ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ನಷ್ಟ ಕೊಡಿ. ತಮಿಳುನಾಡಿಗೆ ನೀರು ಬಿಟ್ಕೊಳ್ಳಿ. ಅದನ್ನ ಬಿಟ್ಟು ಈ ಕಡೆ ರೈತರಿಗೆ ಕೃಷಿ ಮಾಡ್ಲಿಕ್ಕೂ ಇಲ್ಲ. ಕೃಷಿ ಮಾಡಿದ ರೈತರನ್ನ ಆ ಕಡೆ ಆತಂತ್ರ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಡಿ.ಕೆ. ಶಿವಕುಮಾರ್, ಮಿಸ್ಟರ್ ಚೆಲುವನಾರಾಯಣ ಸ್ವಾಮಿ, ನೀವು ಅನ್ನ ತುಂಬು ಕೃಷಿ, ನೀವು ನೀರಾವರಿ ಸಚಿವರಾಗಿದ್ರೆ, ನೀವು ನಿಜವಾಗ್ಲೂ ಮಂಡ್ಯದಲ್ಲಿ ತಾಕತ್ತಿದ್ರೆ ಬಂಗಾರಪ್ಪನವರ ನಿಲುವನ್ನು ತಾಳಿ ಇವತ್ತು. ಜೊತೆಗೆ ತಮಿಳುನಾಡಿಗೆ ಹೆಚ್ಚುವರಿ ನೀರು ಹೋದ್ರೆ ಹೋಗ್ಲಿ, ಇರ್ತಕ್ಕಂಥ ನೀರನ್ನ ಸಂಗ್ರಹ ಮಾಡಿ ರೈತರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಆಗಬೇಕು. ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಧ್ವಜಾರೋಹಣ ಮಾಡಲಿಕ್ಕೆ ಅರ್ಹತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮಂತ್ರಿ ಎಂಎಲ್ಎಗಳು ಬಿತ್ತನೆ ಬೀಜ ವ್ಯವಸಾಯಕ್ಕೆ ನೀರು ಕೊಡಕ್ಕಾಗದ ಮೇಲೆ ಇವರು ವಚನ ಭ್ರಷ್ಟರು. ನಿಮ್ ಸೇವೆ ಮಾಡ್ತೀವಿ ಅಂತ ಹೇಳಿ ಮತ ತಕೊಂಡು ತಮಿಳುನಾಡಿನವ್ರು ಸೇವೆ ಮಾಡ್ತಾ ಇದಾರಲ್ರಿ. ನೀವು ತಮಿಳುನಾಡು ಸೇವೆ ಮಾಡಕ್ಕೆ ನೀವಿರೋದು ನಮ್ಮ ದುಡ್ಡು, ನಮ್ ಟ್ಯಾಕ್ಸ್, ನಮ್ಮನ್ನ, ನಮ್ ನೀರು. ನೀವು ತಮಿಳುನಾಡು ಗುಲಾಮಗಿರಿ ಮಾಡ್ತಾ ಇದ್ರಿ. ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ರಸ್ತೆಯನ್ನ ತಡೆದು ಈಗಾಗಲೇ ಇವರು ಕಾಡಾ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಹೆಜ್ಜೆಯನ್ನು ಹಾಕ್ತಾ ಇರುವಂತದ್ದು. ಖಾಲಿ ಕೂಡ ನಡೆದಿದ್ದಾರೆ. ಜೊತೆಗೆ ಬಾರ್ ಕೋಲನ್ನ ಕೂಡ ಹಿಡಿದು ಚೀತು ಚಳುವಳಿ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ರೈತರು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. ಥ್ಯಾಂಕ್ ಯು. ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಹೇಳಿ ಈಗಾಗಲೇ ಸಿಡಬ್ಲ್ಯೂ ಆದೇಶವನ್ನು ಮಾಡಿದೆ. ಇದನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಏನು ಈಗಾಗಲೇ ಕನ್ನಡ ಪರ ಸಂಘಟನೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಬಂದ್ಗೆ ಮೈಸೂರಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆದ್ರೂ ಕೂಡ ಅಲ್ಲಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಕಾಡಾ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಏನು ಭಾಗ್ಯರಾಜ ರೈತರು ಕೂಡ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬಾರ್ಕೋಲನ್ನ ಹಿಡಿದು ಖಾಲಿ ಕೊಡವನ್ನ ಹಿಡಿದು ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಚೀತು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ರಸ್ತೆಯಲ್ಲಿ ಕುಳಿತು ರಸ್ತೆಯನ್ನು ತಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಖಾಲಿ ಕೊಡವನ್ನ ಈಗಾಗಲೇ ಏನು ಡ್ಯಾಮ್ ನಲ್ಲಿ ನೀರಿಲ್ಲ, ಸೊ ಹೀಗಾಗಿ ಖಾಲಿ ಕೊಡಗಳನ್ನು ಕೂಡ ರಸ್ತೆ ಇಲ್ಲಿ ತರುವ ಮೂಲಕವಾಗಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಬಾಗಿರಿ ಅವರು ಮಾತಾಡಿಸ್ತಾ ಹೋಗ್ತೀರಿ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಇವತ್ತು ಬಂದಿದೆ, ಜನರು ಯಾವುದೇ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾರೆ ಸರ್ ಮೈಸೂರಲ್ಲೂ ಕೂಡ? ನಾವು ರೈತರ ಕೆರೆ ಕಟ್ಟೆಗಳಿಗೆ ನಾಲೆಗಳಿಗೆ ನೀರು ಬಿಟ್ಟಿದ್ದೀರಿ. ತಮಿಳುನಾಡಿಗೆ ನಾಲೆಗಳ ಮುಖಾಂತರ ನೀರು ಬಿಟ್ಟು ತಮಿಳುನಾಡು ಸಂತೈಸತಕ್ಕಂಥ ಸರ್ಕಾರ ಇದು. ತಮಿಳುನಾಡಿನ ದತ್ತುಪುತ್ರ ಸರ್ಕಾರ ಇದು. ತಮಿಳುನಾಡಿನ ಗುಲಾಮರ ಸರ್ಕಾರ. ಅಂದ್ರೆ ಇಲ್ಲಿ ವೋಟ್ ಮಾಡಿಕೊಂಡು ಇಲ್ಲಿ ರೈತರ ವೋಟ್ ತಗೊಂಡು ತಮಿಳುನಾಡು ಸಂತೈಸ ಕೆಲಸ ಮಾಡ್ತಾ ಇರೋ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ನಾಲೆಗಳಿಗೆ ನೀರು ಬಿಟ್ಟಿದ್ದೀರಿ, ಕೆರೆ ಕಟ್ಟೆಗಳಿಗೆ ನೀರು ಬಿಡಿ. ನಮ್ಮ ನಾಲೆಗಳ ಮುಖಾಂತರ ಕೃಷಿ ಮಾಡಲಿಕ್ಕೆ ಕಬಿನಿ ವ್ಯಾಪ್ತಿಯ 1,00,000 ಎಕರೆ ಪ್ರದೇಶದಲ್ಲಿ ಭತ್ತ, ರಾಗಿ, ಜೋಳ, ಕಬ್ಬು ಇವನ್ನ ಅಚ್ಚುಕಟ್ಟು ಭಾಗದಲ್ಲಿ ನಾವು ವ್ಯವಸಾಯ ಮಾಡಬೇಕು. ಒಂದು ಐಸಿಐಸಿ ಮೀಟಿಂಗ್ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಇಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಆತಂಕ ಇಲ್ಲ.
ಇವರೇನು ಮಣ್ಣು ತಿನ್ಬೇಕಾಗ್ತದೆ ನೀವು ಸಚಿವರು ಮಂತ್ರಿಗಳು ಎಂಎಲ್ಎಗಳು ಎಲ್ಲ ಇವತ್ತೇನು ರೈತರ ತಡೆದು ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥವ್ರು ಮಣ್ಣು ತಿನ್ಬೇಕಾಗ್ತದೆ ನೀವು ನಿಜವಾಗ್ಲೂ ಅನ್ನ ಉಂಟಿದ್ರೆ ರೈತರ ಪರವಾಗಿ ಕಾಳಜಿ ತಗೊಂಡು ಐಸಿಐಸಿ ಮೀಟಿಂಗ್ ಮಾಡಿ ನಿರಂತರವಾಗಿ ರೈತರಿಗೆ ಕೃಷಿ ಮಾಡ್ಲಿಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಇಲ್ಲ ತಾಕತ್ತಿದ್ರೆ ಸರ್ಕಾರ 50,000 ರೂಪಾಯಿನ ಎಕರೆಗೆ ಘೋಷಣೆ ಮಾಡಲಿ ತಮಿಳುನಾಡಿಗೆ ನೀರು ಬಿಡಿ ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ನಷ್ಟ ಕೊಡಿ ತಮಿಳುನಾಡಿಗೆ ನೀರು ಬಿಟ್ಕೊಳ್ಳಿ ಅದನ್ನ ಬಿಟ್ಟು ಈ ಕಡೆ ರೈತರಿಗೆ ಕೃಷಿ ಮಾಡ್ಲಿಕ್ಕೂ ಇಲ್ಲ ಕೃಷಿ ಮಾಡದೆ ರೈತರನ್ನ ಆ ಕಡೆ ಆತಂತ್ರ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಡಿ.ಕೆ. ಶಿವಕುಮಾರ್ ಮಿಸ್ಟರ್ ಚೆಲುವನಾರಾಯಣ ಸ್ವಾಮಿ ನೀವು ಅನ್ನ ತುಂಬಿದು ಕೃಷಿ ನೀವು ನೀರಾವರಿ ಸಚಿವರಾಗಿದ್ರೆ ನೀವು ನಿಜವಾಗ್ಲೂ ಮಂಡ್ಯದಲ್ಲಿ ತಾಕತ್ತಿದ್ರೆ ಬಂಗಾರಪ್ಪನವರ ನಿಲುವನ್ನ ತಾಳಿ ಇವತ್ತು ಜೊತೆಗೆ ತಮಿಳುನಾಡಿಗೆ ಹೆಚ್ಚುವರಿ ನೀರು ಹೋದ್ರೆ ಹೋಗ್ಲಿ ಇರ್ತಕ್ಕಂಥ ನೀರನ್ನ ಸಂಗ್ರಹ ಮಾಡಿ ರೈತರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಆಗಬೇಕು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಧ್ವಜಾರೋಹಣ ಮಾಡಲಿಕ್ಕೆ ಅರ್ಹತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಮಂತ್ರಿ ಎಂಎಲ್ಎಗಳು ಬಿತ್ತನೆ ಬೀಜ ವ್ಯವಸಾಯಕ್ಕೆ ನೀರು ಕೊಡಕ್ಕಾಗದ ಮೇಲೆ ಇವರು ವಚನ ಭ್ರಷ್ಟರು ನಿಮ್ ಸೇವೆ ಮಾಡ್ತೀವಿ ಅಂತ ಹೇಳಿ ಮತ ತಕೊಂಡು ತಮಿಳುನಾಡಿನವ್ರು ಸೇವೆ ಮಾಡ್ತಾ ಇದಾರಲ್ರಿ ನೀವು ತಮಿಳುನಾಡು ಸೇವೆ ಮಾಡಲಿಕ್ಕೆ ನೀವಿರೋದು ನಮ್ಮ ದುಡ್ಡು ನಮ್ ಟ್ಯಾಕ್ಸ್ ನಮ್ಮನ್ನ ನಮ್ ನೀರು ನೀವು ತಮಿಳುನಾಡು ಗುಲಾಮಗಿರಿ ಮಾಡ್ತಾ ಇದ್ರಿ ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗಾಗಲೇ ರಸ್ತೆ ಎಲ್ಲ ತಡೆದು ಈಗಾಗಲೇ ಇವರು ಕಾಡಾ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಹೆಜ್ಜೆಯನ್ನು ಹಾಕ್ತಾ ಇರುವಂತದ್ದು ಖಾಲಿ ಕೂಡ ನಡೆದಿದ್ದಾರೆ ಜೊತೆಗೆ ಬಾರ್ ಕೋಲನ್ನ ಕೂಡ ಹಿಡಿದು ಚೀತು ಚಳುವಳಿ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ರೈತರು ಕೂಡ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ ಕನ್ನಡ ಮೈಸೂರು.